ಸಿಎಂ ಬದಲಾವಣೆ ಈ ರಾಜ್ಯದಲ್ಲಿ ಇವತ್ತು ಎರಡೇ ಟ್ರೆಂಡ್ ಅಲ್ಲಿರೋದು, ಎರಡೇ ವಿಷಯ. ಒಂದು ಸಿಎಂ ಬದಲಾವಣೆ ವಿಚಾರ, ಇನ್ನೊಂದು ಕಾಂಗ್ರೆಸ್ ಹೈಕಮಾಂಡ್ ನ ವಿಚಾರ. ಎರಡು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದಾದ್ರೂ ಕೂಡ ಇಲ್ಲಿ ವಿಚಾರ ಅಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರ ಅಥವಾ ಸಿಎಂ ಸಿದ್ದರಾಮಯ್ಯ ಮತ್ತೆ ಮುಂದುವರಿತಾರ? ಯಾಕೆ ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿಗಳು ಯಾವಾಗ ಸಿಎಂ ಆಗ್ಬೇಕಾಗಿದ್ರೆ ಉತ್ತರ ಕರ್ನಾಟಕ ಭಾಗದವರಿಗೆ ಯಾಕೆ ಸಿಎಂ ಸ್ಥಾನ ಸಿಗ್ತಾ ಇಲ್ಲ? ಇಲ್ಲಿರುವಂತ ಈ ಭಾಗದ ಎಲ್ಲಾ ರಾಜಕಾರಣಿಗಳು, ಎಲ್ಲಾ ಪಕ್ಷದವರಿಗೆ ನಾನು ಒಂದನ್ನ ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಕೂಡ ಅವರೇ ಸಿಎಂ ಆಗ್ತಾರೆ, ಬಿಜೆಪಿ ಅಧಿಕಾರಕ್ಕೆ ಬಂದರೂ ಕೂಡ ಅವರೇ ಸಿಎಂ ಆಗ್ತಾರೆ. ಹಾಗಿದ್ರೆ ಈ ಭಾಗದ ರಾಜಕಾರಣಿಗಳು ಏನಕ್ಕೆ ರಾಜಕಾರಣವನ್ನ ಮಾಡಬೇಕು? ಈ ಭಾಗದ ರಾಜಕಾರಣಿಗಳು ಯಾವಾಗ ಸಿಎಂ ಸ್ಥಾನವನ್ನ ಅಲಂಕರಿಸಬೇಕು? ಯಾಕೆ ಸೂಕ್ತ ಅಭ್ಯರ್ಥಿ? ಈಗ ಕಾಂಗ್ರೆಸ್ನವ್ರಿಗೆ ಕೇಳ್ತಾ ಇದ್ದೀನಿ, ಯಾಕೆ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ರಾಜಕಾರಣಿಗಳಿಲ್ವಾ? ಚಾಣಕ್ಷತನದಿಂದ ಕೂಡಿದಂತ ರಾಜಕಾರಣಿಗಳಿಲ್ವಾ? ಉತ್ತರ ಕರ್ನಾಟಕದಲ್ಲಿ ಯಾಕೆ ಪ್ರಬುದ್ಧವಾದ ರಾಜಕಾರಣಿಗಳಿಲ್ವಾ? ವಾಕ್ಚಾತುರ್ಯವನ್ನ ಹೊಂದಿರುವಂತ ರಾಜಕಾರಣಿಗಳಿಲ್ವಾ? ಇದ್ರೂ ಕೂಡ ಯಾಕೆ ಈ ಭಾಗದ ರಾಜಕಾರಣಿಗಳನ್ನ ನೀವು ರಾಜ್ಯದ ಗದ್ದುಗೆ ಮೇಲೆ ಕೂರಿಸ್ತಾ ಇಲ್ಲ? ನಾನು ಕಾಂಗ್ರೆಸ್ಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ.